ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಇದು ಮಾಡ್ತಿರೋದು. ಸೊ ತುಂಬಾ ಖುಷಿ ಆಗ್ತಿದೆ ಈ ಸೆಟಪ್ ನೋಡಿಬಿಟ್ಟು. ಇಲ್ಲಿ ನಾನಿವಾಗ ಗರುಡ ಮಾಲಲ್ಲಿ ಇದ್ದೀನಿ. ಸೊ ಒಳ್ಳೆ ಸೆಟಪ್ ಮಾಡಿದ್ದಾರೆ. ಮಕ್ಕಳು ನಾನೇ ಇಷ್ಟು ಎಂಜಾಯ್ ಮಾಡ್ತಿದ್ದೀನಿ ಅಂದರೆ ಮಕ್ಕಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ನಾನು ಇಮ್ಯಾಜಿನ್ ಮಾಡ್ತಿದ್ದೀನಿ ಇವಾಗಲೇ. ಸೊ ಇವತ್ತಿಂದ 25th ಎವ್ರಿ ವೀಕೆಂಡ್ಸ್ ಇಲ್ಲಿ ವರ್ಕ್ಶಾಪ್ ನಡೆಯುತ್ತೆ. ಎಲ್ಲ ಮಕ್ಕಳಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರುತ್ತೆ ಇಲ್ಲಿ. ಸೊ ಅವ್ರು ಬಂದುಬಿಟ್ಟು ಎಂಜಾಯ್ ಮಾಡ್ಬೋದು ಅವ್ರ ಅಪ್ಪ ಅಮ್ಮನ ಜೊತೆ ಬಂದುಬಿಟ್ಟು. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸೆಟಪ್ ಗರುಡ ಮಾಲ್ ಅವ್ರು ಮಾಡಿರೋದು ಇಲ್ಲಿ. ಸೊ ಅವ್ರು ಬಂದುಬಿಟ್ಟು ಆದಷ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿ ಅದರಿಂದ ಕಲಿತಾರೆ. ಸೊ ತುಂಬ ಖುಷಿ ಆ್ಯಂಡ್ ಎಕ್ಸೈಟೆಡ್ ಆಗಿದ್ದೀನಿ. ನಾನು ಇಲ್ಲಿದ್ದರೆ ಖಂಡಿತ ಬಂದುಬಿಟ್ಟು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಮೋಗ್ಲಿ ಕ್ಯಾರೆಕ್ಟರ್ ತುಂಬಾ ಇಷ್ಟ. ತುಂಬ ಬಬ್ಲಿ ಆಗಿ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನನಗೆ ಮೋಗ್ಲಿ ಇಷ್ಟ. ನಾನು ತುಂಬ ಝೂಗೆಲ್ಲ ಹೋಗ್ತಾ ಇದ್ದೆ. ಮೈಸೂರು ಝೂಗೆ ಹೋಗ್ತೀವಿ, ಯಾವಾಗ ಮೈಸೂರಿಗೆ ಹೋಗ್ತೀವಿ ಅಲ್ಲಿ ಝೂಗೆ ಹೋಗ್ತೀವಿ. ಸೊ ನಾನು ಜಿಮ್ ಕಾರ್ಬೆಟ್ ಪಾರ್ಕಿಗೆ ಹೋಗಿದ್ದೆ. ಅವಾಗ ನಮಗೊಂದು ಟಸ್ಕರ್ ಅಟ್ಯಾಕ್ ಮಾಡಿತ್ತು. ಸೊ ಅದು ನೋಡ್ಬಿಟ್ಟು ನನಗೆ ಇನ್ನೂ ಭಯ, ಅಲ್ಲಿಂದ ಹೋಗೇ ಇಲ್ಲ. ಬಟ್ ಗುಡ್ ಎಕ್ಸ್ಪೀರಿಯನ್ಸ್. ನನಗೆ ಆ್ಯನಿಮಲ್ಸ್ ಅಂದರೆ ತುಂಬಾ ಇಷ್ಟ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್. ಇದು ಜಂಗಲ್ ಬುಕ್ ಅನ್ನೋದು ನಮ್ಗೆ ಆ್ಯಕ್ಚುಲಿ ಬಹಳ ಹೆಮ್ಮೆಯಾದ ಇಷ್ಟ ಹೇಳಬೇಕು ಅಂದರೆ. ಯಾಕೆ ಅಂದರೆ ಇದು ಸೌತ್ ಇಂಡಿಯಾಗೆ ಮೊದಲನೇ ಬಾರಿ ಬೆಂಗಳೂರು ಅಂದರೆ ನಮ್ಮ ಗರುಡ ಮಾಲ್ನಲ್ಲಿ ಆಗ್ತಿರುವುದು ತುಂಬ ವಿಶೇಷ ಆ್ಯಂಡ್ ಖುಷಿಯಾದ ವಿಷಯ. ಆ್ಯಂಡ್ ಅದರ್ ಥಿಂಗ್ ಇಸ್ ದ್ಯಾಟ್ ಇವತ್ತಿನಿಂದ ಸ್ಟಾರ್ಟ್ ಆಗಿ 25ನೇ ತಾರೀಕುವರೆಗೂ ಈ ಇವೆಂಟನ್ನು ಏರ್ಪಡಿಸಲಾಗಿದೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ನೀವು ಎಲ್ಲ ತರಹದ ಜಂಗಲ್ ಬುಕ್ ಕ್ಯಾರೆಕ್ಟರ್ಸ್ ಎಲ್ಲರೂ ಇಲ್ಲಿ ಲೈಕ್ ಲಾರ್ಜರ್ ದೆನ್ ಲೈಫ್ ಅನ್ನೋ ಥರ ಸೆಟಪ್ ಮಾಡಿ ಅಂದರೆ ಎಲ್ಲರೂ ಇಲ್ಲಿ ಬಂದು ವೀಕ್ಷಿಸಿ ಆಮೇಲೆ ಎಲ್ಲರೂ ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ. ಸೊ ಮಕ್ಕಳಿಗೆ ಇದೆಲ್ಲ ಒಂದು ನೊಸ್ಟಾಲ್ಜಿಕ್ ಆ್ಯಂಡ್ ಹ್ಯಾಪಿ ಕೈಂಡ್ ಆಫ್ ಎ ಥಿಂಗ್. ಮನೇಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಿರ್ತಾರೆ TV ಚಾನೆಲ್ಸಲ್ಲೆಲ್ಲ ಜಂಗಲ್ ಬುಕ್ ಅದು ಇದು ಅಂತ. ಸೊ ಇಲ್ಲಿ ಬಂದು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಅದು ಅವ್ರಿಗೆ ಖುಷಿ ಆದ ವಿಷಯ ಅಲ್ವಾ. ಸೊ ಅವ್ರಿಗೆ ಇಲ್ಲಿ ಬಂದು ಆ್ಯಂಡ್ ಇದು ನಮಗೂ ಆ್ಯಕ್ಚುಲಿ ಬೆಳೆದಿರೋರ್ಗೆ ಅಡಲ್ಟ್ಸ್ಗೆ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ನೊಸ್ಟಾಲ್ಜಿಕ್ ಫೀಲ್. ಅದೇ ಮಕ್ಕಳಿಗಾದರೆ ಇದು ಓಕೆ, ನಾವು ಟಿ ವಿಲಿ ನೋಡ್ತಾ ಇದ್ದೀವಿ, ಇವಾಗ ಡೈರೆಕ್ಟಾಗಿ ನೋಡ್ತಾ ಇದೀವಿ ನಾವು ಖುಷಿ. ಸೊ ಅದನ್ನು ಮಕ್ಳಿಗೆ ಡೈರೆಕ್ಟಾಗಿ ತರಿಸಿ ಆ್ಯಂಡ್ ಪ್ಯಾರೆಂಟ್ಸ್ಗೂ ಅಷ್ಟೇ. ಇನ್ ಕೇಸ್ ಫ್ಯಾಮಿಲಿ ಬರ್ತಾರೆ ಮಕ್ಳಿಲ್ಲಿ ಎಂಜಾಯ್ ಮಾಡ್ತಾರೆ. ಆಮೇಲೆ ಇಟ್ಸ್ ಲೈಕ್ ಒನ್ ಪಾಯಿಂಟ್ ಆಫ್ ಡೆಸ್ಟಿನೇಷನ್ ವೇರ್ ದೇ ಕ್ಯಾನ್ ಫೈಂಡ್ ಎವ್ರಿಥಿಂಗ್. ಎಲ್ಲನೂ ಇರುತ್ತಲ್ವಾ, ಅಂಡರ್ ಒನ್ ರೂಫ್ ಅಂದಂಗೆ. ಸೊ ಬಂದು ಫ್ಯಾಮಿಲಿ ಕೂಡ ಹೋಗಿ ಶಾಪಿಂಗ್ ಅದು ಇದು ಮಾಡಿಕೊಂಡು ಆ್ಯಂಡ್ ಎಂಟರ್ಟೈನ್ಮೆಂಟ್ ಝೋನ್ ಎಲ್ಲನೂ ಇದೆ. ಸೊ ಆಲ್ ಇನ್ ಆಲ್ ಎಲ್ಲನೂ ಸಿಗುತ್ತೆ ಅವ್ರಿಗೆ ಅಂತ.